ಗ್ರಾಮದಲ್ಲಿ ಅಕ್ರಮವಾಗಿ ಮನೆ ನಿರ್ಮಾಣ ಮಾಡಿಕೊಂಡಂತ ಕೇರಳದ ಮುಸಲ್ಮಾನರಿಗೆ ಪರ್ಯಾಯ ಮನೆ ನಿರ್ಮಿಸಿಕೊಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ವಸತಿ ಖಾತೆ ಸಚಿವರು ಜಮೀರ್ ಅಹ್ಮದ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದೀರಿ. ನಾನು ಅವರಿಗೆ ಕೇಳಲಿಕ್ಕೆ ಬಯಸಿದರೆ, ಇದುವರೆಗೂ ನೀವು ಮತ್ತು ನಿಮ್ಮ ಸರ್ಕಾರ ಕೊಡಗಿನಲ್ಲಿ, ಚಿಕ್ಕಮಗಳೂರಿನಲ್ಲಿ, ಹಾಸನ ಜಿಲ್ಲೆಯಲ್ಲಿ, ಶಿವಮೊಗ್ಗ ಜಿಲ್ಲೆಯಲ್ಲಿ, ಉತ್ತರ ಕರ್ನಾಟಕದ ಬಿಜಾಪುರ, ಬಾಗಲಕೋಟೆ, ಬೀದರ್, ಕಲಬುರಗಿ ಸೇರಿದಂತೆ, ಬೆಳಗಾವಿ ಸೇರಿದಂತೆ ಆ ಜಿಲ್ಲೆಗಳಲ್ಲಿ ಅತಿವೃಷ್ಟಿಯ ಹಾನಿಗೊಳಗಾಗಿ ನಿರ್ವಸಿತರಾದವರಿಗೆ ಇವತ್ತಿಗೂ ನೀವು ಮನೆ ಕಟ್ಟಿಕೊಟ್ಟಿಲ್ಲ. ಅವರ ಬಗ್ಗೆ ನಿಮಗೆ ಕಾಳಜಿ ಶೂನ್ಯ ಸಂವೇದನೆ. ಭಾಜಪ ಸರ್ಕಾರ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಅತಿವೃಷ್ಟಿ ಹಾನಿಗೊಳಗಾದವರಿಗೆ ಒಂದು ಮನೆಗೆ 5 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ, ಅದನ್ನು ನಿಲ್ಲಿಸಿದ್ರಿ. ಈಗ ನೀವು ಮುಸಲ್ಮಾನರ ಕಾರಣಕ್ಕೆ ಮತ್ತು ಕೇರಳದಲ್ಲಿ ನಿಮ್ಮ ಪಕ್ಷದ ರಾಜಕಾರಣವನ್ನು ಸುಲಲಿತಗೊಳಿಸುವುದಕ್ಕೆ ಕೇರಳ ಸರ್ಕಾರದ ಒತ್ತಡಕ್ಕೆ ಒಳಗಾಗಿ ಮತೀಯತೆಯ ಜಾಲಕ್ಕೆ ಸಿಲುಕಿ ನೀವು ಅವರಿಗೆ ಮಾತ್ರ ಮನೆ ಕಟ್ಟಿಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಬೆಂಗಳೂರಿನ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಈ ರೀತಿ ಅನಧಿಕೃತವಾಗಿ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿಕೊಂಡವರಿಗೆ ನೀವು ಬುಲ್ಡೋಜರ್ನಲ್ಲೇ ಖಾಲಿ ಮಾಡಿಸಿದ್ದೀರಿ. ಅವರುಗಳಿಗೆ ಈಗ ಇಲ್ಲದ ಸಂವೇದನೆ, ಅವರುಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡದೇ ಇರುವುದು, ಕೇವಲ ಇವರಿಗೆ ಮಾತ್ರ ವ್ಯವಸ್ಥೆ ಮಾಡ್ತೀವಿ ಅನ್ನೋದರ ಹುನ್ನಾರ ಏನು? ಇದರ ಹಿಂದ್ಗಡೆ ನನಗನ್ಸುತ್ತೆ ರಾಜಕೀಯ ವಾಸ್ತವ ಇದೆ, ಇದರ ಹಿಂದ್ಗಡೆ ಮತೀಯ ವಾಸ್ತವ ಇದೆ. ಮತೀಯ ಮತ್ತು ರಾಜಕೀಯ ವಾಸನೆಯಿಂದ ಹೊರಬನ್ನಿ. 16 ವರ್ಷಗಳ ಕಾಲ ಭೂಮಿಯಲ್ಲಿ ಉತ್ತಿ ಬಿತ್ತಿ ಬೆಳೆದ ರೈತರನ್ನ ನೀವು ಕಲ್ಲು ಹೃದಯದವರಾಗಿ ನಿರ್ದಾಕ್ಷಿಣ್ಯವಾಗಿ ಒಕ್ಕಲೆಬ್ಬಿಸಿದ್ರಿ. ಅವರ ಬಗ್ಗೆ ಇಲ್ಲದ ಸಂವೇದನೆ ಈ ಮತೀಯವಾದಿಗಳ ಪರವಾಗಿ ಯಾಕೆ? ಅವ್ರ ಬಗ್ಗೆ ಇಲ್ಲದ ಸಂವೇದನೆ ಕೇರಳ ಸರ್ಕಾರದ ಒತ್ತಡಕ್ಕೆ ಒಳಗಾಗಿ ರಾಜ್ಯದ ಸ್ವಾಭಿಮಾನವನ್ನು ಒತ್ತೆಯಾಗಿರ್ತೀರಿ. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಆಗಾಗ ಹೇಳ್ತಿದ್ರಿ ದೆಹಲಿಯ ಗುಲಾಮರಲ್ಲ ಅಂತ ಹೇಳಿ. ನಾನು ಈಗ ನಿಮ್ಮ ವರ್ತನೆ ನೋಡಿದಾಗ ಇದು ಗುಲಾಮಗಿರಿ ಮಾನಸಿಕತೆಗಿಂತ ಹೊರತಾಗಿರ್ತಕ್ಕಂಥ ವರ್ತನೆ ಅಂತ ಅನಿಸ್ತಾ ಇಲ್ಲ. ನೀವು ಕರ್ನಾಟಕದ ಸ್ವಾಭಿಮಾನವನ್ನು ಒತ್ತೆ ಇಡುವ ರೀತಿಯಲ್ಲಿ ನಡ್ಕೊಳ್ತಾ ಇದ್ದೀರಿ. ಅಕ್ರಮವೇ, ಆ ಧೈರ್ಯವನ್ನು ತೋರಿಸಬೇಕಾಗಿತ್ತು. ಯಾರೇ ಮಾಡಿದ್ರು ಅದು ಅಕ್ರಮಕ್ಕೆ ನಾವು ಬೆಂಬಲ ಕೊಡೋದಿಲ್ಲ ಅಂತಕ್ಕಂಥ ಧೈರ್ಯವನ್ನು ನೀವು ತೋರಿಸಬೇಕಾಗಿತ್ತು. ದುರ್ದೈವದಲ್ಲಿ ನೀವು ಮತ್ತು ನಿಮ್ಮ ಸರ್ಕಾರ ಮನೆಯ ಮಕ್ಕಳಿಗೆ ಮದ್ದು ಹಾಕಿ ಪರ ರಾಜ್ಯದಿಂದ ಬಂದಂತ ಅಕ್ರಮ ನಿವಾಸಿಗಳಿಗೆ ಬೆಣ್ಣೆಯನ್ನು ನೀಡ್ತಾ ಇದ್ದೀನಿ. ಮನೆಯ ಮಕ್ಕಳಿಗೆ ಸುಣ್ಣ, ಅಕ್ರಮ ನಿವಾಸಿ ಪರ ರಾಜ್ಯದವರಿಗೆ ಬೆಣ್ಣೆ. ಇದು ಕರ್ನಾಟಕದ ಜನರಿಗೆ ಮಾಡಿರತಕ್ಕಂಥ ದ್ರೋಹ, ಕರ್ನಾಟಕದ ಸ್ವಾಭಿಮಾನಕ್ಕೆ ಬಗೆದ ಅಪಚಾರ. ಮತ್ತು ಈಗ ನಿಮ್ಮನ್ನು ನೀವೇ ಪ್ರಶ್ನಿಸಿಕೊಳ್ಳಿ, ನೀವು ಯಾರ ಗುಲಾಮರಾಗಿದ್ದೀರಿ? ಇದು ಗುಲಾಮಗಿರಿಯ ಮಾನಸಿಕತೆ ಇಲ್ಲದೆ ಬೇರೆ. ಇದು ಒಬ್ಬರಿಗೊಂದು ನ್ಯಾಯ ಮಾಡಬೇಡಿ, ಕರ್ನಾಟಕದ ಮಕ್ಕಳಿಗೆ ಅನ್ಯಾಯ ಮಾಡಬೇಡಿ. ಕರ್ನಾಟಕದ ಮಕ್ಕಳಿಗೆ ಮೊದಲು ಮನೆ ಕಟ್ಟಿಸಿಕೊಳ್ಳಿ. ಅತಿವೃಷ್ಟಿಯಲ್ಲಿ ಹಾನಿಗೊಳಗಾದವರಿಗೆ ಮೊದಲು ಪರಿಹಾರ ಕೊಡಿ. ನಿರ್ವಸ್ತ್ರಿತರಾದವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ. ಆಮೇಲೆ ಅಕ್ರಮ ನಿವಾಸಿಗಳ ಬಗ್ಗೆ ನಿಮ್ಮ ಸಹೃದಯತೆಯನ್ನು ತೋರಿಸಿ, ಅದಕ್ಕೆ ಮುಂಚೆ ಮನೆಯ ಮಕ್ಕಳಿಗೆ ನಿಮ್ಮ ಹೃದಯ ವೈಶಾಲ್ಯತೆಯ ಅನುಭವ ಆಗಿದೆ. ಗ್ರಾಮದಲ್ಲಿ ಅಕ್ರಮವಾಗಿ ಮನೆ ನಿರ್ಮಾಣ ಮಾಡಿಕೊಂಡಂತ ಕೇರಳದ ಮುಸಲ್ಮಾನರಿಗೆ ಪರ್ಯಾಯ ಮನೆ ನಿರ್ಮಿಸಿಕೊಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ವಸತಿ ಖಾತೆ ಸಚಿವರು ಜಮೀರ್ ಅಹ್ಮದ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದೀರಿ. ನಾನು ಅವರಿಗೆ ಕೇಳಲಿಕ್ಕೆ ಬಯಸಿದರೆ, ಇದುವರೆಗೂ ನೀವು ಮತ್ತು ನಿಮ್ಮ ಸರ್ಕಾರ
ಕೊಡಗಿನಲ್ಲಿ, ಚಿಕ್ಕಮಗಳೂರಿನಲ್ಲಿ, ಹಾಸನ ಜಿಲ್ಲೆಯಲ್ಲಿ, ಶಿವಮೊಗ್ಗ ಜಿಲ್ಲೆಯಲ್ಲಿ, ಉತ್ತರ ಕರ್ನಾಟಕದ ಬಿಜಾಪುರ, ಬಾಗಲಕೋಟೆ, ಬೀದರ್, ಕಲಬುರಗಿ ಸೇರಿದಂತೆ, ಬೆಳಗಾವಿ ಸೇರಿದಂತೆ ಆ ಜಿಲ್ಲೆಗಳಲ್ಲಿ ಅತಿವೃಷ್ಟಿಯ ಹಾನಿಗೊಳಗಾಗಿ ನಿರ್ವಸಿತರಾದವರಿಗೆ ಇವತ್ತಿಗೂ ನೀವು ಮನೆ ಕಟ್ಟಿಕೊಟ್ಟಿಲ್ಲ. ಅವರ ಬಗ್ಗೆ ನಿಮಗೆ ಕಾಳಜಿ ಶೂನ್ಯ ಸಂವೇದನೆ. ಭಾಜಪ ಸರ್ಕಾರ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ, ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿದ್ದಾಗ ಅತಿವೃಷ್ಟಿ ಹಾನಿಗೊಳಗಾದವರಿಗೆ ಒಂದು ಮನೆಗೆ 5 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ, ಅದನ್ನು ನಿಲ್ಲಿಸಿದ್ರಿ. ಈಗ ನೀವು ಮುಸಲ್ಮಾನರು ಅನ್ನೋ ಕಾರಣಕ್ಕೆ ಮತ್ತು ಕೇರಳದಲ್ಲಿ ನಿಮ್ಮ ಪಕ್ಷದ ರಾಜಕಾರಣವನ್ನು ಸುಲಲಿತಗೊಳಿಸುವುದಕ್ಕೆ ಕೇರಳ ಸರ್ಕಾರದ ಒತ್ತಡಕ್ಕೆ ಒಳಗಾಗಿ ಮತೀಯತೆಯ ಜಾಲಕ್ಕೆ ಸಿಲುಕಿ ನೀವು ಅವರಿಗೆ ಮಾತ್ರ ಮನೆ ಕಟ್ಟಿಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಬೆಂಗಳೂರಿನ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಈ ರೀತಿ ಅನಧಿಕೃತವಾಗಿ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿಕೊಂಡವರಿಗೆ ನೀವು ಬುಲ್ಡೋಜರ್ನಲ್ಲೇ ಖಾಲಿ ಮಾಡಿಸಿದ್ದೀರಿ. ಅವರುಗಳಿಗೆ ಈಗ ಇಲ್ಲದ ಸಂವೇದನೆ, ಅವರುಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡದೇ ಇರೋದು, ಕೇವಲ ಇವರಿಗೆ ಮಾತ್ರ ವ್ಯವಸ್ಥೆ ಮಾಡ್ತೀವಿ ಅನ್ನೋದರ ಹುನ್ನಾರ ಏನು? ಇದರ ಹಿಂದ್ಗಡೆ ನನಗನ್ಸುತ್ತೆ ರಾಜಕೀಯ ವಾಸ್ತೆ ಇದೆ, ಇದರ ಹಿಂದ್ಗಡೆ ಮತೀಯ ವಾಸ್ತೆ ಇದೆ. ಮತೀಯ ಮತ್ತು ರಾಜಕೀಯ ವಾಸನೆಯಿಂದ ಹೊರಬನ್ನಿ. 16 ವರ್ಷಗಳ ಕಾಲ ಭೂಮಿಯಲ್ಲಿ ಉತ್ತಿ ಬಿತ್ತಿ ಬೆಳೆದ ರೈತರನ್ನ ನೀವು ಕಲ್ಲು ಹೃದಯದವರಾಗಿ ನಿರ್ದಾಕ್ಷಿಣ್ಯವಾಗಿ ಒಕ್ಕಲೆಬ್ಬಿಸಿದ್ರಿ. ಅವರ ಬಗ್ಗೆ ಇಲ್ಲದ ಸಂವೇದನೆ ಈ ಮತೀಯವಾದಿಗಳ ಪರವಾಗಿ ಯಾಕೆ? ಅವ್ರ ಬಗ್ಗೆ ಇಲ್ಲದ ಸಂವೇದನೆ ಕೇರಳ ಸರ್ಕಾರ ಒತ್ತಡಕ್ಕೆ ಒಳಗಾಗಿ ರಾಜ್ಯದ ಸ್ವಾಭಿಮಾನವನ್ನು ಒತ್ತೆಯಾಗಿರ್ತೀರಿ. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಆಗಾಗ ಹೇಳ್ತಿದ್ರಿ ದೆಹಲಿಯ ಗುಲಾಮರಲ್ಲ ಅಂತ ಹೇಳಿ. ನಾನು ಈಗ ನಿಮ್ಮ ವರ್ತನೆ ನೋಡಿದಾಗ ಇದು ಗುಲಾಮಗಿರಿ ಮಾನಸಿಕತೆಗಿಂತ ಹೊರತಾಗಿರ್ತಕ್ಕಂಥ ವರ್ತನೆ ಅಂತ ಅನ್ನಿಸ್ತಾ ಇಲ್ಲ. ನೀವು ಕರ್ನಾಟಕದ ಸ್ವಾಭಿಮಾನವನ್ನು ಒತ್ತೆ ಇಡುವ ರೀತಿಯಲ್ಲಿ ನಡ್ಕೊಳ್ತಾ ಇದ್ದೀರಿ. ಅಕ್ರಮವೇ. ಆ ಧೈರ್ಯವನ್ನು ತೋರಿಸಬೇಕಾಗಿತ್ತು. ಯಾರೇ ಮಾಡಿದ್ರು ಅದು ಅಕ್ರಮಕ್ಕೆ ನಾವು ಬೆಂಬಲ ಕೊಡೋದಿಲ್ಲ ಅಂತಕ್ಕಂಥ ಧೈರ್ಯವನ್ನು ನೀವು ತೋರಿಸಬೇಕಾಗಿತ್ತು. ದುರ್ದೈವಸ್ಥಿತಿ ನೀವು ಮತ್ತು ನಿಮ್ಮ ಸರ್ಕಾರ ಮನೆಯ ಮಕ್ಕಳಿಗೆ ಮದ್ದು ಹಾಕಿ ಪರ ರಾಜ್ಯದಿಂದ ಬಂದಂತ ಅಕ್ರಮ ನಿವಾಸಿಗಳಿಗೆ ಬೆಣ್ಣೆಯನ್ನು ನೀಡ್ತಾ ಇದ್ದೀನಿ. ಮನೆಯ ಮಕ್ಕಳಿಗೆ ಸುಣ್ಣ, ಅಕ್ರಮ ನಿವಾಸಿ ಪರ ರಾಜ್ಯದವರಿಗೆ ಬೆಣ್ಣೆ. ಇದು ಕರ್ನಾಟಕದ ಜನರಿಗೆ ಮಾಡಿರ್ತಕ್ಕಂಥ ದ್ರೋಹ, ಕರ್ನಾಟಕದ ಸ್ವಾಭಿಮಾನಕ್ಕೆ ಬಗೆದ ಅಪಚಾರ. ಮತ್ತು ಈಗ ನಿಮ್ಮನ್ನು ನೀವೇ ಪ್ರಶ್ನಿಸಿಕೊಳ್ಳಿ, ನೀವು ಯಾರ ಗುಲಾಮರಾಗಿದ್ದೀರಿ? ಇದು ಗುಲಾಮಗಿರಿಯ ಮಾನಸಿಕತೆ ಇಲ್ಲದೆ ಬೇರೆ ಇದೆ. ಇದು ಒಬ್ಬರಿಗೊಂದು ನ್ಯಾಯ ಮಾಡಬೇಡಿ. ಕರ್ನಾಟಕದ ಮಕ್ಕಳಿಗೆ ಅನ್ಯಾಯ ಮಾಡಬೇಡಿ. ಕರ್ನಾಟಕದ ಮಕ್ಕಳಿಗೆ ಮೊದಲು ಮನೆ ಕಟ್ಟಿಸಿಕೊಡಿ. ಅತಿವೃಷ್ಟಿಯಲ್ಲಿ ಹಾನಿಗೊಳಗಾದವರಿಗೆ ಮೊದಲು ಪರಿಹಾರ ಕೊಡಿ. ನಿರ್ವಸ್ತ್ರಿತರಾದವರಿಗೆ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿ. ಆಮೇಲೆ ಅಕ್ರಮ ನಿವಾಸಿಗಳ ಬಗ್ಗೆ ನಿಮ್ಮ ಸಹೃದಯತೆಯನ್ನು ತೋರಿಸಿ, ಅದಕ್ಕೆ ಮುಂಚೆ ಮನೆಯ ಮಕ್ಕಳಿಗೆ ನಿಮ್ಮ ಹೃದಯ ವೈಶಾಲ್ಯತೆಯ ಅನುಭವ ಆಗಿದೆ.